ನಾಗಮಂಗಲದ ಘಟನೆ ಆಗಬೇಕಿತ್ತ. ಕಳೆದ ವರ್ಷನೇ ಇದರ ಸೂಚನೆ ಸಿಕ್ಕಿತ್ತು, ಆದರೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ನೋಡಿ, ಇಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲೂ ಗುಪ್ತಚರ ಇಲಾಖೆಯ ವೈಫಲ್ಯ. ಏನೇನು ನಡೀತಾ ಇದೆ, ಏನು ಮಾಡ್ತಾ ಇದೆ ಈ ಇಲಾಖೆ, ಭಾಳ ಆಶ್ಚರ್ಯ ಆಗುತ್ತಪ್ಪ ನಿಜಕ್ಕೂ. ಯಾಕಂದರೆ ಹಿಂದದ್ರ ಸೂಚನೆ ಇತ್ತು, ಹೇಳಿ ಕೇಳಿ ಇವಾಗ ಇನ್ನೂ ಒಂದಿಷ್ಟು ಸೂಕ್ಷ್ಮ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಅಲ್ಲಿ ಬಂದೋಬಸ್ತ್ ಮಾಡಬೇಕಾಗಿತ್ತು. ಈಗ ನಿಂತಿವೆಯಲ್ಲ ವ್ಯಾನ್ಗಳು, ಅದನ್ನು ಮೊದಲೇ ಮಾಡಬೇಕಾಗಿತ್ತಲ್ವ. ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಲ್ಪ ಶೋಧ ಮಾಡಬೇಕಾಗಿತ್ತಲ್ವ. ಎಲ್ಲೆಲ್ಲಿ ಕಲ್ಲಿದೆ, ಎಲ್ಲೆಲ್ಲಿ ಈ ಪೆಟ್ರೋಲ್ ಬಾಂಬ್ಗಳಿವೆ, ಯಾರ್ಯಾರು ಏನೇನು ಪೇರಿಸಿಟ್ಟಿದ್ದಾರೆ, ಎಲ್ಲಿ ದೊಣ್ಣೆಗಳಿವೆ, ಹುಡುಕಾಡಿದ್ರೆ ಸಿಗಲ್ವಾ. ಪೊಲೀಸ್ ಇಲಾಖೆ ಒಂದು ಚೂರು ಏನಾದರೂ ಈ ಕಡೆ ಗಮನ ಕೊಟ್ಟಿದ್ದಿದ್ರೆ ಇವತ್ತು ಇಂಥ ಘಟನೆ ಆಗ್ತಿರಲಿಲ್ಲ. ಯಾರೋ ಒಬ್ಬರನ್ನೋ ಇಬ್ಬರನ್ನೋ ನೀವು ಸಸ್ಪೆಂಡ್ ಮಾಡಿದ ತಕ್ಷಣ ಇದೆಲ್ಲ ಕೂಡ ಸಮಸ್ಯೆ ಬಗೆಹರಿದೆ ಅಂದ್ಕೋಬೇಡಿ. ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೊಂದು ಸೂಕ್ಷ್ಮತೆ ಬೇಕು ರೀ. ಯಾವಾಗಲೂ ಸೂಕ್ಷ್ಮತೆ ಬೇಕು. ನಾವು ಈ ಹೆಜ್ಜೆ ಇಟ್ಟರೆ ಮುಂದೆ ಏನಾಗುತ್ತೆ, ಏನು ಎತ್ತ, ಒಂದು ಚೂರು ಏನಾದರೂ ಮೈ ಮರೆದ್ರೆ ನಮ್ಮ ಕುತ್ತಿಗೆಗೆ ಬರುತ್ತೆ ಅನ್ನೋವಂಥ ಪರಿಜ್ಞಾನ ಇರಬೇಕಾಗಿತ್ತು. ಹಾಗೇನಾದ್ರು ಇದ್ದಿದ್ದರೆ ಇವತ್ತು ಈ ಘಟನೆ ಆಗ್ತಿರಲಿಲ್ಲ. ಶಾಂತಿ ಅನ್ನೋದನ್ನು ಒಂದು ಸರಿ ಕೆಡಿಸಿಬಿಟ್ರೆ ಅದು ನಿರಂತರವಾಗಿ ಕೆಡ್ತಾನೆ ಹೋಗುತ್ತೆ, ಅದು ಸಮಸ್ಯೆ. ನಾನು ಆರಂಭದ ನನ್ನ ಮಾತನ್ನು ಹೇಳ್ತಾ ಇದ್ದೆ, ಯಾವ ರೀತಿ ಪೊಲೀಸ್ ಇಲಾಖೆ ವೈಫಲ್ಯವನ್ನು ಕಂಡಿದೆ ವಿಚಾರ ಸಂಬಂಧಪಟ್ಟಂಗೆ. ಅದರಲ್ಲೂ ಈ ಗುಪ್ತಚರ ಇಲಾಖೆ ಇದೆಯಲ್ಲ, ಆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು. ಯಾಕಂದರೆ ಒಂದು ಚೂರು ಮುತುವರ್ಜಿ ವಹಿಸಿದರೆ ಈ ರೀತಿಯ ಸ್ಥಿತಿ ಆಗ್ತಿರಲಿಲ್ಲ. ಹೀಗಾಗಿ ಎರಡು ಇಲಾಖೆಗಳ ವೈಫಲ್ಯ ಇದರಲ್ಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಗುಪ್ತಚರ ಇಲಾಖೆ, ಇನ್ನೊಂದು ಪೊಲೀಸ್ ಇಲಾಖೆಯ ವೈಫಲ್ಯ. ತೀರಾ ಅರಿವು ಮಾಡುವೇನ್ರಿ. ಈಗೇನು ವ್ಯಾನ್ಗಳು ನಿಲ್ಲಿಸಿದ್ದು, ಶಾಂತಿ ಮಂತ್ರ ಪಠಿಸಿದ್ದು, ಮುಖಂಡರ ಸಭೆಯನ್ನು ಕರೆದು ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳೋದು, ಈ ಪೆಟ್ರೋಲ್ ಬಾಂಬ್ ಸೇರೋ ತನಕ, ಕಲ್ಲು ಸೇರೋ ತನಕ, ಪೆಟ್ರೋಲ್ ಸೇರೋ ತನಕ, ಲಾಂಗ್ಗಳಿಟ್ಕೊಳ್ಳೋ ತನಕ, ದೊಣ್ಣೆಗಳಿಟ್ಕೊಳ್ಳೋ ತನಕ ಕತ್ತೆ ಕಾಯ್ತೈತೆ ಇಲಾಖೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಯಾರು ಹಂಗೆ ದಿಢೀರ್ನೇ ಎಲ್ಲಿಂದ ಬಂದ್ಬಿಡ್ತಾವ್ರಿ ಇದರೆಲ್ಲ ವೆಪನ್ಸು, ಎಲ್ಲಿಂದ ಬಂದ್ಬಿಡ್ತವೆ. ನನಗೆ ಭಾಳ ಆಶ್ಚರ್ಯ ಆಗುತ್ತಪ್ಪ. ಈ ಶಾಂತಿ ಸಭೆ ಕರೆದು ಮಾತಾಡ್ತಾರಲ್ಲ ಹಿರಿಯರು, ಒಂದಷ್ಟು ಹಿರಿಯರು ನಿಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಸಂಬಂಧಪಟ್ಟಿರುವಂಥವ್ರು ಏನು ಮಾಡ್ತಾ ಇದ್ದಾರೆ, ಏನು ಎತ್ತ, ಏನೇನು ಡೆವಲಪ್ಮೆಂಟ್ಗಳು ನಡೀತಾ ಇದೆ ನೋಡ್ರಿ. ಆ ಪರಿಸ್ಥಿತಿ ಹಿಂಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಧರ್ಮ. ಅದು ಯಾವ ಧರ್ಮನೂ ಕೂಡ ಗಲಾಟೆ ಮಾಡಬೇಕು ಅಂತ ಹೇಳಲ್ಲ. ಇದನ್ನು ಹೇಳಬೇಕು. ಗುಪ್ತಚರ ಇಲಾಖೆ ಈ ವಿಚಾರ ಸಂಬಂಧಪಟ್ಟಂಗೆ ಗಲಾಟೆ ಆಗಬೇಕಾಗಿತ್ತು. ರಿಪೋರ್ಟ್ ಏನಾದರೂ ಮಾಡಿಬಿಟ್ಟಿದ್ದಿದ್ರೆ ನೋಡಿ, ಈ ರೀತಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ಪೊಲೀಸರು ಇನ್ನಷ್ಟು ಕಾರ್ಯೋನ್ಮುಖರಾಗ್ತಾಯಿದ್ರು. ಆವಾಗ ಈ ಗಲಭೆ ಅನ್ನುವಂಥದ್ದು ಆಗ್ತಾನೇ ಇರಲಿಲ್ಲ. ಬದರಿಕೊಪ್ಪಲು ಗ್ರಾಮದಿಂದ ಹೊರಟಿತು ಗಣೇಶನ ಮೆರವಣಿಗೆ. ಎಲ್ಲೆಲ್ಲಿಗೆ ಹೋಗುತ್ತೆ, ಏನು ಎತ್ತ ಗೊತ್ತಿರಲಿಲ್ವೇನ್ರಿ. ಮೆರವಣಿಗೆ ಮಂಡ್ಯ ವೃತ್ತಕ್ಕೆ ಬಂತು. ಅಲ್ಲಿ ಯುವಕರು ವಾಗ್ವಾದಕ್ಕೆ ಇಳಿದ್ರು. ಅಲ್ಲೇ ಸರಿ ಮಾಡಿದರೆ ಆಗ್ತಿರ್ಲಿಲ್ವಾ. ಎರಡು ಕೋಮಿನ ಯುವಕರು ಸಮರ ಸಾರಿ ಗಲಾಟೆಗಳನ್ನು ಶುರು ಮಾಡಿ ಪೆಟ್ರೋಲ್ ಬಾಂಬ್ಗಳನ್ನು ಬಿಸಾಕಿ ರಾದ್ಧಾಂತ ಮಾಡಿದ್ಮೇಲೆ ಮಾಧ್ಯಮದವರಿಗೆ ವಿಜುವಲ್ ಕುಮಾರಸ್ವಾಮಿ ಆದರೆ ಹೇಳ್ತಾರೆ, ನಿಮಗೆ ವಿಜುವಲ್ ಸಿಕ್ಕರೂ ಕೂಡ ಪೊಲೀಸರಿಗೆ ಅದು ಅರಿವಿಗೆ ಬಂದಿಲ್ಲ ಅಂದರೆ ಏನ್ರಿ ಅರ್ಥ ಅಂತ ಕೇಳ್ತಾರೆ. ಏನದು? ಮೊದಲೀಗ ನೀವು ಪರ್ಮಿಷನ್ ಕೊಟ್ಟಿರ್ತಿರ್ತಾನೆ ರೂಟ್ಗೆ, ರೂಟ್ ತಿರುಗಿಸಿ ಅಂದರೆ ಅವರು ಕೇಳ್ತಾರೆ ಯಾಕೆ ತಿರುಗಿಸ್ಬೇಕು ಅಂತ. ಯಾರು ಕನ್ವಿನ್ಸ್ ಮಾಡ್ತಿರಲ್ಲ ಯುವಕರನ್ನ, ಅದು ವೆರಿ ಇಂಪಾರ್ಟೆಂಟ್. ಅಥವಾ ಈ ನೀವು ರೂಟಿಗೆ ನೀವು ಪರ್ಮಿಷನ್ ಕೊಡ್ತೀರಲ್ಲ, ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅಲ್ಲಲ್ಲಿ ಯಾವ ರೀತಿ ಏನೇನು ನಿಭಾಯಿಸ್ತಿದ್ದೀವಿ ಅಂತ ನೋಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಏನ್ರಿ ದೇವರುಗಳಿರೋದು, ಏನು ಗಲಾಟೆ ಮಾಡೋಕ್ಕೋಸ್ಕರ ದೇವರುಗಳಿರೋದು. ಈ ಕಡೆ ಜೈ ಶ್ರೀರಾಮ್ ಅಂತ ಕೂಗೋದು, ನೀವು ಅಲ್ಲಾಹು ಅಕ್ಬರ್ ಅಂತ ಆ ಕಡೆಯಿಂದ ಕೂಗಬೇಕಾ? ಈ ಕಡೆಯಿಂದ ಜೈ ಗಣೇಶ ಅಂತಂದರೆ ಆ ಕಡೆಯಿಂದ ಕಲ್ಲು ಬಿಡಬೇಕಾ? ಆ ಕಡೆ ಮೆರವಣಿಗೆ ಅವಕಾಶ ಯಾಕೆ ಕೊಟ್ರಿ? ಫಸ್ಟ್ ಕೊಟ್ಟ ಮೇಲೆ ಅದನ್ನು ಯಾಕೆ ನಿಭಾಯಿಸಲಿಲ್ಲ? ಅಲ್ಲಿ ಸ್ಥಳದ ಪರಿಶೀಲನೆ ಯಾಕೆ ಮಾಡಿರಲಿಲ್ಲ? ತಪಾಸಣೆ ಯಾಕೆ ಮಾಡಿರಲಿಲ್ಲ? ಯಾರ್ಯಾರು ಎಲ್ಲೆಲ್ಲಿ ಕಲ್ಲಿಟ್ಟಿದ್ರು, ಎಲ್ಲೆಲ್ಲಿ ಪೆಟ್ರೋಲ್ ಬಾಂಬ್ಗಳಿಟ್ಟಿದ್ರು, ಲಾಂಗ್ ಇಟ್ಟಿದ್ರು, ದೊಣ್ಣೆ ಇಟ್ಟಿದ್ರು, ಯಾಕೆ ನೋಡಲಿಲ್ಲ? ನಿಮಗೆ ಅರಿವಿಲ್ಲ. ನಾಚಿಕೆ, ಶೇಮ್. ಮೊದಲೇ ಸ್ಥಿತಿಗತಿಗಳು ಹೆಂಗಿದೆ ರಾಜ್ಯದಲ್ಲಿ. ಸರ್ಕಾರ ಒಂದಾದ್ಮೇಲೆ ಒಂದು ಮುಜುಗರಗಳನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇದು ಒಂದು ಬೇಕಿತ್ತ ನಿಮಗೆ? ಕರ್ಮ ಇದು. ಈಗ ಶಾಂತಿ ಸಭೆಗಳು ನಡೀತಾ ಇವೆ. ಆ ಕಡೆ ಭಾಗದ ಒಂದಿಷ್ಟು ಯಜಮಾನರುಗಳು, ಈ ಕಡೆ ಭಾಗದ ಒಂದಿಷ್ಟು ಯಜಮಾನರುಗಳು ಸೇರಿಕೊಂಡು ಶಾಂತಿ ಸಭೆ. ಮಂಡ್ಯದ ನಾಗಮಂಗಲದ ಅಂಬೇಡ್ಕರ್ ಭವನ, ಅಲ್ಲಿ ಶಾಂತಿ ಸಭೆ.
ಸಚಿವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಇವತ್ತು ಏನು ಮಾತಾಡ್ತಾರೆ ನೋಡಬೇಕು. ಯಾಕಂದರೆ ಅವ್ರದ್ದೇ ಕ್ಷೇತ್ರ ಚಲುವರಾಯಸ್ವಾಮಿಯವರದ್ದು. ಚಲುವರಾಯಸ್ವಾಮಿಯವ್ರ ಮೇಲೆ ಒಂದು ಆರೋಪ ಇದೆ. ಆಯಿತು ಸಿ ಸಿ ಕ್ಯಾಮ್ರಾದಲ್ಲಿ ನಾವು ನೋಡ್ತೀವಿ, CCTV ಕ್ಯಾಮ್ರಾದಲ್ಲಿ ಯಾರ್ಯಾರು ಸೆರೆಯಾಗಿದ್ದರು, ಯಾರ್ಯಾರು ದುಷ್ಕೃತ್ಯಗಳನ್ನು ಮಾಡಿದ್ದಾರೆ ಅವ್ರ ಮೇಲೆ ಮಾತ್ರ ಕ್ರಮ ಕೈಗೊಳ್ತೀವಿ, ಉಳಿದಂಥವ್ರ ಮೇಲೆ ಕೈಗೊಳ್ಳಲ್ಲ, ಬಿಟ್ಟುಬಿಡ್ತೀವಿ ಅಂತ ಇದುವರೆಗೂ ಕೂಡ ಬಿಟ್ಟಿಲ್ಲ. ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಸ್ವಾಮಿ ಏನು ಕತೆ ಅಂತ. ಇವತ್ತು ಸಭೆಯಲ್ಲಿ ಏನಾಗುತ್ತೆ ನೋಡಬೇಕು. ಎಲ್ಲ ಪಕ್ಷಗಳ ಮುಖಂಡರು, 2 ಕೋಮಿನ ಮುಖಂಡರು, DC SP ಎಲ್ಲರೂ ಕೂಡ ಹಾಜರಿರ್ತಾರಲ್ಲಿ. ಇಲ್ಲಿಗೆ ಬಂದು ನಿಂತಿದೆ ನೋಡಿ. ಒಂದು ಮೈಮರವು ಅನ್ನುವಂಥದ್ದು ಎಲ್ಲಿ ತನಕ ವ್ಯವಸ್ಥೆನ ತಂದು ನಿಲ್ಲಿಸಿಬಿಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್.